ನಮ್ ಸೀನು ಕಾಣಿಸ್ತಾ ಇಲ್ಲ ಕಣೋ. ಏನಂದೆ? ನಾನು ಎಲ್ಲ ಕಡೆ ಹುಡುಕಾಯ್ತು, ಬೆಳಗ್ಗೆಯಿಂದ ಅವ್ನು ಕಾಣಿಸ್ತಾ ಇಲ್ಲ ಕಣೋ. ಇಲ್ಲೇ ಎಲ್ಲೋ ಇರ್ತಾನೆ, ಹೋಗಿ ಹುಡ್ಕೋ. ಎಲ್ಲ ಕಡೆ ಹುಡುಕಾಯ್ತು ಕಣ, ಅವನೆಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋ ಹೊಟ್ಟೋದ. ಲೇ, ಅವನು ಇಲ್ಲೇ ಎಲ್ಲೋ ಹೋಗಿರ್ತಾನ ಕಣ, ಅವನೇ ಬರ್ತಾನೆ ಬಿಡು. ಎಲ್ಲೋದ್ನೋ ಏನೋ. ಅಲ್ಲೋಡ ಬಂದೇ ಬಿಟ್ನಲ್ಲ. ಹಾಯ್ ಗೈಸ್, ಹೇಗಿದ್ದೀರಾ? ಲೇ, ಇವನ್ ಯಾಕೋ ನನಗೆ ಹೊಡ್ದ? ಲೇ, ಬೆಳಿಗ್ಗೆಯಿಂದ ಎಲ್ಲೋ ಹೋಗಿದ್ದೆ? ಅವನು ಟೆನ್ಷನ್ ಆಗಿದ್ದ, ನಮ್ಮನ್ನು ಟೆನ್ಷನ್ ಮಾಡಿಬಿಟ್ಟ. ಅದು ಸರಿ, ಎಲ್ಲೋಗಿದೆ ನೀನು? ಅದೇನಿಲ್ಲ ಕಣ, ರಾತ್ರಿ ಮಲಗಿರುವಾಗ ಹಾರ್ನ್ ಸೌಂಡ್ ಕೇಳಿಸ್ತು. ಹೊರಗಡೆ ಹೋದ್ ನೋಡಿದ್ರೆ ಪಾಪು ಇದ್ಲು. ಸರಿ, ಆ ಪಾಪ ನೋಡಿದ್ರೆ ಇವನು ಹೆದರ್ಕೊಂಡು ನಮ್ಮನ್ನೆಲ್ಲ ಎದಾಳಿಸ್ತಾನೆ ಅಂತ ಅಲ್ಲೇ ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ ಬಂದೆ. ಅವಳು ಅಲ್ಲಿಂದ ಪೇಷಂಟ್ ಅಂತೆ, ಅವಳಲ್ಲಿ ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ರು. ಓ, ಇವಾಗ ಅರ್ಥ ಆಯ್ತಲ್ಲ, ಆ ಮಗುನೇ ಹಾರ್ನ್ ಮಾಡಿರೋದು. ನಂಗೆ ಯಾಕೆ ಹೊಡಿತೀಯಾ? ಇದಕ್ ಮುಂಚೆ ನನಗೆ ಹೊಡೆದಿಲ್ಲ, ಅದಕ್ಕೆ ಇದು ಕೌಂಟ್ರು. ಮಗ ಸೀನು, ಲೋ ಮತ್ತೆ ಅದು ಕೇಳಿಸ್ತಾ ಇದೆ ಕಣೋ. ಲೋ ಮತ್ತೆ ಆನ್ ಸೌಂಡ್ ಕೇಳಿಸ್ತಾ ಇದೆ ಕಣೋ. ಮತ್ತೆ ಶುರು ಮಾಡ್ಕೊಂಡಪ್ಪ ದೇವ್ರೆ. ಲೋ ನಾನು ಹೇಳೋದನ್ನ ನಂಬೋ. ನೀನ್ ಇವಾಗ ಮಲ್ಕೊಳ್ಳಿಲ್ಲ, ಹೊಡೆದೇ ಸಾಯಿಸ್ಬಿಡ್ತೀನಿ. ಇವಾಗ ಕೇಳಿಸ್ತಾ ಇದೆ ತಾನೆ? ನಿಂಗೂ ಕೇಳಿಸ್ತಾ ಇದೆ ತಾನೆ? ಪಾಪನ್ನ ಹಾಸ್ಪಿಟ್ಲಿಗೆ ಸೇರಿಸ್ ಬಂದ್ಮೇಲೆ ಯಾರು ಹಾರು ನೋಡ್ತೀಯಾರೆ? ಸರಿ ಬಾ, ಹೋಗಿ ನೋಡೋಣ. ನಾನ್ ಬರೋದಿಲ್ಲ, ನೀನ್ ಮಾತ್ರ ಹೋಗು. ಸರಿ, ನೀನು ಇಲ್ಲೇ ಇರೋ, ನಾನು ಹೋಗಿ ನೋಡ್ತೀನಿ. ಯಾರೂ ಇಲ್ಲ. ಒಬ್ರು ಯಾರು?
ಹಾಂ 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 ಹ್ಞೂ ನಿನ್ ಫ್ರೆಂಡ್ಸ್ ಸತ್ತು ಹೋಗಿದ್ದಾರೆ ಅಂತ ನಿನಗೆ ಬೇಜಾರಾಗ್ತಿದೆ ಅಲ್ವಾ? ಅದ್ ನನಗೆ ಅರ್ಥ ಆಗ್ತಾ ಇದೆ. ನನಗ್ ಕೂಡ ತುಂಬಾ ಬೇಜಾರಾಗ್ತಾ ಇದೆ. ಇನ್ ಮುಂದೆ ಅಲ್ಲಿರ್ಬೇಡ, ನೀನ್ ಹೊರಟು ಹೋಗು. ಇಲ್ಲ, ನಾನು ಹೋಗಲ್ಲ. ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಆಲ್ರೆಡಿ ನಿನ್ ಫ್ರೆಂಡ್ಸ್ ಸೇರಿ 3 ಜನ ಸತ್ತು ಹೋಗಿದ್ದಾರೆ. ಇನ್ಮೇಲೆ ಆ ಬಿಲ್ಡಿಂಗ್ ಅಲ್ಲಿ ಯಾರ್ದು ಸಾವು ಆಗ್ಬಾರ್ದು. ನೀನ್ ಇವಾಗ್ಲೇ ಅಲ್ಲಿಂದ ಮೊದ್ಲು ಹೊರಟೋಗು ಪ್ಲೀಸ್. ಏನು ಯೋಚನೆ ಮಾಡ್ತಾ ಇದೀಯಾ? ಒಂದ್ ವೇಳೆ ಹೋದ್ರೆ ನಮ್ಮ ಡೀಲ್ ಪ್ರಕಾರ ನಿನಗೆ ದುಡ್ಡು ಕೊಡಲ್ಲ ಅನ್ಕೊಂಡಿಯಾ? ನಿನಗೆ ಎಷ್ಟು ದುಡ್ಡು ಬೇಕು ನನ್ನ ಹತ್ರ ಕೇಳು, ಕೊಡ್ತೀನಿ. ನೋಡಿ ಮೇಡಮ್, ಈ ಡೀಲ್ಗೆ ನಾನು ಒಪ್ಕೊಂಡ್ಮೇಲೆ ಚೆನ್ನಾಗಿ ದುಡ್ಡು ತಗೊಂಡು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೆ. ಆದರೆ ಈಗ ನನ್ನ ಫ್ರೆಂಡ್ ಹೋಗ್ಬಿಟ್ಟಿದ್ದಾನೆ. ಅವನು ಎಲ್ಲಿಗೆ ಹೋದ ಅಂತಲೂ ಗೊತ್ತಾಗ್ತಿಲ್ಲ. ಅವನು ನನ್ನ ಬಿಟ್ಟೋಗಿರ್ಬೋದು, ಆದರೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಅವನ ಸಾವಿಗೆ ಕಾರಣ ಆದವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಒಂದು ವೇಳೆ ಪೊಲೀಸ್ನವರಿಂದ ಏನಾದರೂ ಸಮಸ್ಯೆ ಬಂದರೆ ನಾನು ನೋಡ್ಕೋತೀನಿ ಅದನ್ನೆಲ್ಲ. ನನ್ನನ್ನು ಬಿಡಿ, ನನಗೇನೂ ಆಗೋದಿಲ್ಲ. ಆದರೆ ನೀವು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀರಲ್ಲ, ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ. ಅದನ್ನ ಮಾಡಿ ಮುಗಿಸಿದ್ಮೇಲೆ ನಿಮ್ಮನ್ನು ನೋಡ್ತೀನಿ. ಸರಿ, ಹೊರಡ್ತೀರಾ?